ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿ ವಿನಾಯಕ. ವೀಕ್ಷಕರೇ, ಕೊನೆಗೂ ಹೊರಬಿದ್ದೇ ಬಿಡ್ತು ಎಕ್ಸಿಟ್ ಪೋಲ್. ಎಲ್ಲ ಸಮೀಕ್ಷೆಗಳಲ್ಲೂ ಸಹ ಎನ್ಡಿಎಗೆ ಬಹುಪರಾಕ್. ಈ ಬಾರಿ ಎನ್ಡಿಎ ಸರ್ಕಾರ 350ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ಮೂಲಕ ಸತತ 3ನೇ ಬಾರಿ ಅಧಿಕಾರಕ್ಕೇರಲು ಸಜ್ಜಾಗಿದೆ. ಇನ್ನು ಕರ್ನಾಟಕದಲ್ಲೂ ಸಹ 23ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ. ಇನ್ನು ಸಮೀಕ್ಷೆಗಳನ್ನ ನೋಡ್ತಾ ಹೋದ್ರೆ ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಕ್ಸ್ ಪ್ರಕಾರ ಎನ್ಡಿಎ ಸರ್ಕಾರಕ್ಕೆ 353ರಿಂದ 368 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಎಂದು ಹೇಳಿದೆ. ಇನ್ನು ಇಂಡಿಯಾ ಒಕ್ಕೂಟ 118ರಿಂದ 133 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ ಎಂದು ಹೇಳಿದೆ. ಮತ್ತು ಇತರ ಅಭ್ಯರ್ಥಿಗಳು 43ರಿಂದ 48 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಎಂದು ಹೇಳಿದೆ. ಇನ್ನು ಇಂಡಿಯಾ ನ್ಯೂಸ್ ಸಮೀಕ್ಷೆ ನೋಡೋ ಹಾಗಿದ್ರೆ ಇಂಡಿಯಾ ನ್ಯೂಸ್ ಪ್ರಕಾರ ಎನ್ಡಿಎ ಸರ್ಕಾರಕ್ಕೆ 371 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಇಂಡಿಯಾ ಒಕ್ಕೂಟ 125ರಿಂದ 133 ಸ್ಥಾನಗಳು ಮತ್ತು ಇತರ ಪಕ್ಷಗಳು 30 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಹೇಳಿದೆ. ಇನ್ನು ರಿಪಬ್ಲಿಕ್ ಭಾರತ್ ಪಿಮಾರ್ಕ್ ಸಮೀಕ್ಷೆ ನೋಡೋದಿದ್ರೆ ಎನ್ಡಿಎಗೆ 359, ಇಂಡಿಯಾ ಒಕ್ಕೂಟಕ್ಕೆ 154 ಮತ್ತು ಇತರರಿಗೆ 30 ಸ್ಥಾನ ಎಂದು ಭವಿಷ್ಯ ನುಡಿದಿದೆ. ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎಗೆ 362ರಿಂದ 392 ಸ್ಥಾನ, ಇಂಡಿಯಾ ಒಕ್ಕೂಟಕ್ಕೆ 141ರಿಂದ 161 ಮತ್ತು ಇತರರು 10ರಿಂದ 20 ಸ್ಥಾನಗಳೆಂದು ಭವಿಷ್ಯ ನುಡಿದಿದೆ. ಇನ್ನು ನ್ಯೂಸ್ ನೇಷನ್ ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎಗೆ 342ರಿಂದ 378, ಇಂಡಿಯಾ ಒಕ್ಕೂಟಕ್ಕೆ 153ರಿಂದ 169 ಸ್ಥಾನ ಎಂದು ಹೇಳಿದೆ. ಇನ್ನು ಎನ್ಡಿಟಿವಿ ಇಂಡಿಯಾ ಸಮೀಕ್ಷೆ ನೋಡೋ ಹಾಗಿದ್ರೆ ಎನ್ಡಿಎಗೆ 365, ಇಂಡಿಯಾ ಒಕ್ಕೂಟಕ್ಕೆ 125 ಮತ್ತು ಇತರರಿಗೆ 36 ಸ್ಥಾನ ಎಂದು ಭವಿಷ್ಯ ನುಡಿದಿದೆ. ಇನ್ನು ಟುಡೇಸ್ ಚಾಣಕ್ಯ ಸಮೀಕ್ಷೆ ಪ್ರಕಾರ ಎನ್ಡಿಎ ಸರ್ಕಾರಕ್ಕೆ 400 ಪ್ಲಸ್ ಅಥವಾ ಮೈನಸ್ 15, ಇಂಡಿಯಾ ಒಕ್ಕೂಟಕ್ಕೆ 107 ಪ್ಲಸ್ ಆರ್ ಮೈನಸ್ 11 ಮತ್ತು ಇತರರು 36 ಪ್ಲಸ್ ಆರ್ ಮೈನಸ್ 9 ಸ್ಥಾನಗಳನ್ನು ಪಡೆಯಬಹುದು ಎಂದು ಹೇಳಿದೆ. ಇನ್ನು ಎನ್ಡಿಟಿವಿ ಪೋಲ್ ಆಫ್ ಪೋಲ್ಸ್ ಪ್ರಕಾರ ಎನ್ಡಿಎ 361, ಇಂಡಿಯಾ ಒಕ್ಕೂಟ 145 ಸ್ಥಾನ ಮತ್ತು ಇತರರು 37 ಸ್ಥಾನ ಎಂದು ಭವಿಷ್ಯ ನುಡಿದಿದೆ. ವೀಕ್ಷಕರೇ, ಇದು ಕೇವಲ ಸಮೀಕ್ಷೆ ಮಾತ್ರ. ಅಸಲಿ ಫಲಿತಾಂಶ ಜೂನ್ 4ರಂದು ಹೊರಬೀಳಲಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.